ಆಗಲೇ ವರ್ತೂರ್ ವಿರುದ್ಧ ಹನಿ ಟ್ರ್ಯಾಪ್ ಪ್ರಕರಣ ಕೂಡ ಬಂದಿದೆ. ಹಾಗಾದ್ರೆ ಹನಿ ಟ್ರ್ಯಾಪ್ ವಿಚಾರ ಏನಾಗ್ತಾ ಇದೆ ನೋಡೋಣ ಬನ್ನಿ. ಶ್ವೇತಾಳನ್ನ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡ್ರ ವರ್ತೂರ್. ರಾಜಕೀಯ ದ್ವೇಷಕ್ಕೆ ವಂಚಕಿ ಶ್ವೇತಾಳನ್ನ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಬಳಸಿಕೊಂಡ್ರ ಅನ್ನೋ ಅನುಮಾನ ಶುರುವಾಗಿದೆ. ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕೋಕೆ ಶ್ವೇತಾಳ ಮೂಲಕ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರ ಟಿಕೆಟ್ಗೆ ವರ್ತೂರು ಪ್ರಕಾಶ್ ಬಿಜೆಪಿ ಮುಖಂಡ ಓಂ ಶಕ್ತಿ ಛಲಪತಿ ಮಧ್ಯೆ ಫೈಟ್ ಇತ್ತು. ವಲಸೆ ಬಂದ ವರ್ತೂರ್ಗೆ ಟಿಕೆಟ್ ಬೇಡ ಅಂತ ಛಲಪತಿ ಪಟ್ಟು ಹಿಡಿದಿದ್ರಿಂದ ನಾನು ಲೋಕಲ್, ನನಗೆ ಟಿಕೆಟ್ ಕೊಡಿ ಅಂತ ಹೋರಾಡಿದ್ರಂತೆ. ಆದರೆ ಕೊನೆಗೂ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಂಡ ವರ್ತೂರ್ ಚುನಾವಣೆಯಲ್ಲಿ ಸೋಲು ಕಂಡ್ರು. ಆದರೆ ಎಲ್ಲ ಲೆಕ್ಕಾಚಾರ ಹಾಕಿದ ವರ್ತೂರ್ ಹೀಗೆ ಬಿಟ್ರೆ ಆಗೋದಿಲ್ಲ, ಮುಂದಿನ ಚುನಾವಣೆಯಲ್ಲಿ ಛಲಪತಿ ಅಡ್ಡಿಯಾಗುವ ಆತಂಕದಿಂದ ರಾಜಕೀಯವಾಗಿ ಮಟ್ಟ ಹಾಕೋಕೆ ವರ್ತೂರ್ ಪ್ಲಾನ್ ಮಾಡಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬಿಜೆಪಿ ಮುಖಂಡ ಓಂ ಶಕ್ತಿ ಛಲಪತಿಗೆ ಗಾಳ ಹಾಕೋಕೆ ಶ್ವೇತಾಗೌಡ ರೆಡಿಯಾಗಿದ್ದು, ಬಿಸ್ನೆಸ್ ಹೆಸರಿನಲ್ಲಿ ಕಾಂಟ್ಯಾಕ್ಟ್ ಮಾಡೋಕೆ ಶ್ವೇತಾಗೌಡ ಪ್ರಯತ್ನ ಮಾಡಿದ್ದಾಳೆ. ಓಂ ಶಕ್ತಿ ಛಲಪತಿಯ ಬಗ್ಗೆ ಮೊದಲೇ ಶ್ವೇತಾಗೌಡಗೆ ವರ್ತೂರ್ ಪ್ರಕಾಶ್ ಮಾಹಿತಿ ಕೊಟ್ಟಿದ್ರಂತೆ. ಅವನ ಬಳಿ ಸಾಕಷ್ಟು ಹಣ ಇದೆ, ಇನ್ವೆಸ್ಟ್ ಮಾಡಿಸಬಹುದೆಂದು ವರ್ತೂರ್ ಮಾಹಿತಿ ಕೊಟ್ಟಿದ್ದಾರೆ. ಶ್ವೇತಾ ಹಾಗೂ ಮನೆ ಕೆಲಸದವರಿಂದಲೂ ಮೆಸೇಜ್ ಮಾಡಿಸಿದ್ರಿಂದ ವರ್ತೂರ್ ಪ್ರಕಾಶ್ ಫೇಸ್ಬುಕ್ ಮೂಲಕ ಛಲಪತಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಶ್ವೇತಾ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಲು ಛಲಪತಿಗೆ ಶ್ವೇತಾಗೌಡ ಒಪ್ಪಿಸಿದ್ದಾಳೆ. ಶ್ವೇತಾಗೌಡ ಮೂಲಕ ಛಲಪತಿಗೆ ವರ್ತೂರ್ ಗಾಳ ಹಾಕಿರೋ ಶಂಕೆ ವ್ಯಕ್ತವಾಗಿದೆ. ಶ್ವೇತಾಗೌಡ ಹಾಗೂ ವಿನಯ್ಗೆ ಶ್ವೇತಾಗೌಡ ಫ್ರೆಂಡ್ ಆಗಿದ್ದಾಳೆ. ಈ ಹಿಂದೆ ಜೈಲಿನಲ್ಲಿರುವಾಗ ಪರಪ್ಪನ ಅಗ್ರಹಾರ ಜೈಲಿಗೂ ಶ್ವೇತಾಗೌಡ ಭೇಟಿ ಕೊಟ್ಟಿದ್ದು, ಪವಿತ್ರ ಗೌಡ ಸ್ನೇಹಿತೆ ಸಮತಾ ಜೊತೆ ಭೇಟಿ ಕೊಟ್ಟಿದ್ಲಂತೆ. ಶ್ವೇತಾ ಕೇಸ್ನಲ್ಲಿ ಪವಿತ್ರ, ಸಮಂತಾ ಪಾತ್ರ ಬಗ್ಗೆಯೂ ತನಿಖೆ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.